ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ ಚಂದು ಹೊರಾಯಣಕ್ಕೆ ಬಂದಿದ್ಲು, ಸ್ಟಾರ್ಬಕ್ಸಲ್ಲಿ ಇದ್ದೀನಿ ಅಂತ. ಸೊ ಅಲ್ಲಿಗೆ ಬಂದಿದ್ದೆ. ಯಾರೋ ಏನು ಲುಕಿಂಗ್ ಸೋ ಬ್ಯೂಟಿ. ಯಪ್ಪ ಏನು ಗ್ಲೋ ಏನು ಏನು ಗ್ಲೋನ? ಗ್ಲೋ ಇಸ್ ಅವರ್ ಕೋಡ್ ವರ್ಡ್, ನಮಗೆ ಮಾತ್ರ ಗೊತ್ತು. ಹಾಗೆ ಹಾಟ್ ಚಾಕ್ಲೇಟ್ ತಗೊಂಡು ಲೆಗ್ ಸೈಡ್ ಬಂದ್ವಿ. ಹಾಟ್ ಚಾಕ್ಲೇಟ್ ವಿತ್ ದಿಸ್ ಆಟಿ ಕ್ಯೂಟಿ ನಾಟಿ. ಇಲ್ಲಿಬ್ರು ಬ್ಲಾಗರ್ಸ್ ಮಧ್ಯೆ ನಾನು ಹಾಯ್ ವಿನಯ್. ಇವ್ರ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಜೀವ ವಿನಯ್ ಕುಮಾರ್. ಹಾಗೆ ಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ನೋಡ್ಬೋದು ನೀವು. 4 ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿದ್ದು, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ, ಜನಗಳನ್ನ ನಗಿಸ್ತಾ, ಪ್ರ್ಯಾಂಕ್ ಮಾಡ್ತಾ, ತುಂಬ ಚೆನ್ನಾಗಿ ಜಾಲಿಯಾಗಿರೋವಂಥ ಹುಡುಗ. ಹಾಗೆ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ರೀಸೆಂಟಾಗೂ ಸಹ ನಾನು ಅವ್ರನ್ನ ಮೈಸೂರಲ್ಲಿ ಮೀಟ್ ಆಗಿದ್ವಿ ದಸರಾ ಟೈಮಲ್ಲಿ. ಹಾಗೆ ನಾನು ಅವರನ್ನು ಆಲ್ಮೋಸ್ಟ್ ಒಂದು 2022 ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಅವ್ರು ಬಂದಿದ್ದು ಕ್ರಿಸ್ಟಲ್ ಬ್ರಾಸ್ಲೆಟ್ ತೊಗೊಳಕ್ಕೆ ಅಂತ. ಹಾಗೆ ಬಂದು ಕೇಳಿದಾಗ ವಿಸ್ಮಯ ಲೋಕ ಅಂದರೆ ಏನು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನು ಹೇಳ್ಕೊಡಿ ಅಂತ ಹೇಳಿದ್ರು. ಖಂಡಿತ ಬನ್ನಿ ಅಂತ ನಾವು ಕಾಫಿ ಕುಡಿತಾ ನಮ್ಮ ಮಾತುಕತೆನ ಮುಂದುವರಿಸಿದ್ವಿ. ಬಟ್ ಅದು ಜಸ್ಟ್ ಒಂದು 10 ಮಿನಿಟ್ಸ್ ಅಂತ ಬಂದಿದ್ದು, ನೋಡಿದ್ರೆ 2-3 ಅವರ್ಸ್ ಮೇಲೆ ನಮ್ಮ ಒಂದು ಮಾತುಕತೆ ಕಂಟಿನ್ಯೂ ಆಯಿತು. ಕೇಳ್ಬೋದು ನೀವು ಅವ್ರ ಬಾಯಲ್ಲೇ. ಹಾಯ್ ವಿನಯ್, ಹೇಗೆ ಅನಿಸ್ತು? ಸಿಕ್ಕಾಪಟ್ಟೆ ನಾಲೆಜಬಲ್ ಪರ್ಸನ್ ಜೊತೆ ಕೂತ್ಕೊಂಡು ಸಿಕ್ಕಾಪಟ್ಟೆ ಮಾತಾಡ್ತಾ ಇದೀನಿ ಅಂತ ಅನಿಸ್ತಾ. ಇನ್ನು ಅರ್ಧ ಮೀಟಿಗೆ ಇನ್ನೂ ಇದೆ. ಈ ಕಾಫಿ ಮುಗಿಯೋಷ್ಟಿಗೆ ಇನ್ನೂ ಇದೆ. ತಿಳ್ಕೊಳ್ಳೋಣ. 2 hours later. ಹಾ ವಿನಯ್, ಹೇಗನ್ಸ್ತು? 2-3 ಅವರ್ಸ್ ಆಯ್ತಾ ನಾವು ಬಂದು? ಜಾಸ್ತಿ ಆಯ್ತು. ಎಷ್ಟು ಅವರ್ ಆಯ್ತು ಚಂದು? 4 ಅವರ್ಸಾ? ಆಯ್ತು. 3 hours. ಹೇಗನ್ಸ್ತು? ಸಖತ್ತಾಗಿ ಫುಲ್ ಮೈಂಡ್ ಓಪನ್ ಆಯ್ತು. ಜೀವನದಲ್ಲಿ ಮುಂದೆ ನಾನು ಏನಾದ್ರು ಮಾಡ್ತೀನಿ ಅಂತ ಫುಲ್ ಪಾಸಿಟಿವ್ ಆಗಿ. ಇವಾಗ ಆಲ್ರೆಡಿ ಯು ಆರ್ ಅಚೀವರ್. ಅಲ್ಲ, ಇವಾಗ ಇನ್ನು ತುಂಬಾ ಚಿಕ್ಕದು ಅನಿಸ್ತಾ ಇದೆ. ಇನ್ನು ದೊಡ್ಡದು ಮಾಡೋದು ಸಿಕ್ಕಾಪಟ್ಟೆ. ಹೌದಾ? ಹೇಗನ್ಸ್ತು ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ನನ್ನ ಬಗ್ಗೆ ಎಲ್ಲ? ನಾನು ಇನ್ನೂ ಏನು ಟ್ರೈ ಮಾಡಿಲ್ಲ, ಬಟ್ ಬಾಂಡ್ ಪೇಪರ್ ಮೇಲೆ ಬರ್ಕೊಡೋಷ್ಟು ಅಶ್ಯೂರೆನ್ಸ್ ಇದೆ. ವರ್ಕ್ ಆಗುತ್ತೆ ಇದು ಅಂತ. ನನಗೆ ವರ್ಕ್ ಆಗುತ್ತೆ. ವರ್ಕ್ ಮಾಡ್ತೀನಿ. ಬೇರೆ ಏನು ಹೇಳ್ಬೇಕು? ಸೊ ನಾನು ಹೊಸ ಟೈಟಲ್ ಕೊಡ್ತಾ ಇದ್ದೀನಿ. ವಿಸ್ಮಯ ಅವ್ರಿಗೆ ಮ್ಯಾಜಿಕ್ ಅಕ್ಕ ಅಂತ ಕರೀತೀನಿ. ಮ್ಯಾಜಿಕ್ ಅಕ್ಕ. ನನ್ನ ನಂಬರು ಹಂಗೆ ಸೇವ್ ಮಾಡಿದ್ದೀನಿ. ಮ್ಯಾಜಿಕ್ ಅಕ್ಕ ಅಂತ ಹೇಳಿ. ನಂಬರ್ ಕಾಣಿಸಲ್ಲ ಇಲ್ಲಿ ನೋಡಿದ್ರೆ. ಸೊ ಮ್ಯಾಜಿಕ್ ಅಕ್ಕ ಅಂತ ಸೇವ್ ಮಾಡಿದ್ದೀನಿ. ನೈಸ್. ಸೊ ನನ್ನ ಲೈಫಲ್ಲಿ ಏನಾದ್ರು ಆಗಬೇಕು ಅಂದರೆ ಮ್ಯಾಜಿಕ್ ಅಕ್ಕ ಹತ್ರ ಹೋಗಿ ಅವ್ರು ಏನು ಹೇಳಿದ್ರು ಅದನ್ನ ಮ್ಯಾನಿಫೆಸ್ಟ್ ಮಾಡಿ ಸಕ್ಸಸ್. ನೈಸ್. ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಬೆಳಗ್ಗೆ ಕಾಲ್ ಮಾಡ್ತೀನಿ. ಸುಮ್ಮನೆ ಕಾಲ್ ಮಾಡಿ ಒಂದು 3-4 ಡೇಸ್ ಬ್ಯಾಕ್ ಮೆಸೇಜ್ ಮಾಡಿರ್ತೀನಿ, ಕೆನ್ ಐ ಕಾಲ್ ಅಂತ ಹೇಳಿ. ಅದಕ್ಕೆ ರಿಪ್ಲೈ ಬರಲ್ಲ. ಆಮೇಲೆ ಪಾಪ ಚಂದುಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಸುಮ್ಮನೆ ಕಾನ್ಫರೆನ್ಸ್ ಹಾಕಿ. ನಾನು ಯೂಶಲಿ ಯಾರ ಹತ್ರನೂ ಕಾನ್ಫರೆನ್ಸಲ್ಲಿ ಮಾತಾಡಲ್ಲ, ಕಾಲು ಮಾಡಲ್ಲ. ಬಟ್ ಚಂದು ಹತ್ರ ಮಾತಾಡ್ಬೇಕಾದ್ರೆ ಹಾಕಿ ಅಂತ ಅಂದೆ. ಅವರು ಪಾಪ ಪುಣ್ಯಕ್ಕೆ ಏನೋ ಅಂದನೆ ಹಾಕಿದ್ರು. ಅವಾಗ ಸರಿ ಆಯ್ತು, ನಾನು ತಂದು ಕೊಡ್ತೀನಿ ಬನ್ನಿ ಅಂತ ಹೇಳಿ. ಸೊ ಇದು ಕೊಟ್ಟರು. ಪೈರೇಟ್ ಕೊಟ್ಟಿದ್ದೀನಿ, ಎಲ್ಲ ಒಳ್ಳೇದಾಗ್ಲಿ. ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಟು ಯು. ಸೊ ಇಬ್ಬರನ್ನ ಮೀಟ್ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ. ಓಕೆ, ನಾನು ಬಂದು ಮೀಟ್ ಮಾಡ್ತೀನಿ ಇವತ್ತು ನಿಮ್ಮನ್ನ ಅಂತ ಹೇಳಿ. ನಾನು ಏನು ಅನ್ಕೊಂಡಿದ್ದೆ, ಇಲ್ಲಿ ಬಂದ್ಬಿಟ್ಟು ಹಾಯ್ ಹೇಳ್ಬಿಟ್ಟು ಇದನ್ನು ತೊಗೊಂಡು ಒಂದು 10 ನಿಮಿಷ ಇದ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ. ನಿಜ ಹೇಳ್ತೀನಿ, ಒಂದೇ ಜಾಗದಲ್ಲಿ 3 ಅವರ್ ಕುತ್ಕೊಂಡು ಅವ್ರು ಎಷ್ಟು ಹೇಳ್ತಾರೆ ಇನ್ನಷ್ಟು ಕೇಳಿಸ್ಕೋಬೇಕು, ಇನ್ನಷ್ಟು ತಿಳ್ಕೋಬೇಕು, ಇನ್ನಷ್ಟು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಹಿಂಗೆ ವರ್ಕ್ ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇತ್ತು. ಬಟ್ ಅದು ಆಗಿದ್ಮೇಲೆ ಅದು ಡಾಟ್ಸ್ ಕನೆಕ್ಟ್ ಆಗುತ್ತಲ್ಲ, ಆ ಥರ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದು ಆಗುತ್ತೆ ಅಂದರೆ ಆಗುತ್ತೆ. ಆಮೇಲೆ ನನ್ನ ಲೈಫಲ್ಲಿ ನಡೆದಂಥ ಒಂದಿಷ್ಟನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಇನ್ಮೇಲೆ ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ. ಆಗುತ್ತೆ, ವರ್ಕ್ ಆಗುತ್ತೆ ಅಷ್ಟೇ. ಸೊ ಎಷ್ಟೊಂದು ನಾಲೆಜ್ ತಿಳ್ಕೊಂಡ್ರಿ ಇವತ್ತು. ಸಿಕ್ಕಾಪಟ್ಟೆ. ನಾನು ಕೃಷ್ಣನ್ ಬಗ್ಗೆ, ನನಗೆ ಆಮೇಲೆ ಬೇರೆ ವಿಷಯಗಳ ಬಗ್ಗೆ, ಯೂನಿವರ್ಸ್ ಬಗ್ಗೆ. ಸೊ ಎಲ್ಲರೂ ನಂಗೆ ಹೇಳ್ತಾ ಇದ್ರು, ನಿಂಗೆ ತುಂಬ ವಿಚಾರಗಳು ಗೊತ್ತು ಹಂಗೆ. ನನ್ಗೆ ಇವತ್ತು ಅನ್ಸೆ ನಂಗೆ ಏನೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ, ಸಿಕ್ಕಾಪಟ್ಟೆ ವಿಚಾರಗಳು ತಿಳ್ಕೊಳೋದು ಬಾಕಿ ಇದೆ. ನಾಲೆಜ್ ಅನ್ನೋದೇ ಹಂಗೆ, ಅದೊಂದು ಸಮುದ್ರ ತರ. ನಾವು ತಿಳ್ಕೊಳ್ಳೋದಷ್ಟು ಲರ್ನಿಂಗ್, ಎವ್ರಿ ಡೇಸ್ ಲರ್ನಿಂಗ್ ಪ್ರೋಸೆಸ್. ಕಲಿಯೋದು ತುಂಬಾ ದೊಡ್ಡದು. ತುಂಬಾ ಇದೆ. ಇದ್ರ ಬಗ್ಗೆ ನಂಗೆ ಹೇಳ್ಕಾಲಷ್ಟು ಗೊತ್ತಿರಲಿಲ್ಲ. ಬಟ್ ತಿಳ್ಕೊಳ್ತೀರಾ 100%. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಜಿಕ್. ಥ್ಯಾಂಕ್ ಯು. ಇವ್ ನೋಡಿಲಿ, ಇವತ್ತು ನಿಂಗೆಲ್ಲ ರೀಕಾಲ್ ಆಯ್ತು. ಇನ್ನೊಂದ್ಸರಿ ಸೆಕೆಂಡ್ ಟೈಮ್ ಕ್ಲಾಸ್ ಕೊಟ್ಟಂಗಾಯ್ತು. ಇವಾಗ ಅವಾಗ ಇವ್ರು ಟಾರ್ಚ್ ಹಿಡಿತಿದ್ರು, ಇವಾಗ ಇವ್ರು ಟಾರ್ಚ್ ಹಿಡಿತಿದ್ದಾರೆ. ಟಾರ್ಚ್ ಬೇಡ ಆಕ್ಚುಲಿ. ವಿನಯ್ ಫ್ಯಾನ್ಸ್ ಬಂದಿದಾರಪ್ಪ ಇಲ್ಲಿ. ಹುಡುಗಿರ ಹತ್ರನೇ ಮಾತಾಡಲ್ಲ ಅಂತಾರೆ ಗುರು, ಬರೀ ಹುಡುಗಿರ ಹತ್ರನೇ ಮಾತಾಡ್ತಿರ್ತಾರೆ. ನಾನು 2 ಸಲ ನೋಡಿದ್ದೀನಿ, ಮಾತಾಡ್ಸಿಲ್ಲ ಅಷ್ಟೇ. ಸಂಗೀತ ವಿಡಿಯೋ ನೋಡ್ತಾ ಇದ್ದೀನಿ.
ಹೆಂಗಿದೆ ಅವರು ವಿಡಿಯೋ? ಹೇಗೆ ಅನ್ಸುತ್ತೆ ವಿನಯ್ ಕಂಡ್ರೆ? ವಿನಯ್ ನೆಕ್ಸ್ಟ್ ಸಿನಿಮಾ ಮಾಡ್ಬೋದಾ? ಗುಡ್ ಸಿಂಗಲ್ ಅನ್ಸುತ್ತೆ. ಏನು ಸಿಂಗಲ್ ಸಿಂಗಲ್ ಆಡಲ್ಲ ಹೇಳ್ತೀರಾ ವಿನಯ್? ಸಿಂಗಲ್ ಸಿಂಗಲ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತದೆ. ಸಿಂಗಲ್ ಅದಕ್ಕೆ ಈಗ ಹುಡುಗಿ ಜೊತೆ ಮಾತಾಡ್ತಿದ್ದೆ ಅಂತ ಬಂದ್ವಿ. ಬ್ರೋ ನಮ್ಮ ಮೆಂಟರ್ ಬ್ರೋ, ಕಲಿತಾ ಇದೀನಿ, ಹೇಳ್ಕೊಡ್ತಾರೆ. ಫೈನ್ ಬ್ರೋ, ಸುಮ್ಮನೆ ಮಾತಾಡ್ಸಕ್ ಬಂದ್ವಿ, ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ಇವಾಗ ಒಂದ್ ಕ್ವಶನ್ ಕೇಳೋಣ ವಿನಯ್. ವಿನಯ್ ನಾ ನೆಕ್ಸ್ಟ್ ಇಯರ್ ಅಲ್ಲಿ ನೀವ್ ಏನಾಗಿ ನೋಡ್ಬೇಕು ಅಂತ ಇಷ್ಟಪಡ್ತೀರಾ? ಒಂದು ಹುಡುಗಿ ಜೊತೆ ಮದುವೆ ಆಗಿ ನೋಡೋಣ. ಮದ್ವೆ ಆದ್ರೆ ಬರೀ ಮದ್ವೆ, ಟ್ರಾವೆಲ್, ಅವ್ರ ಹನಿಮೂನ್ ಪಿಕ್ಚರ್ಸ್ ಅದೇ ಸಿಗತ್ತೆ ನಿಮ್ಗೆ. ಆಮೇಲೆ ಅದ್ ಬಿಟ್ಟು ಅಚೀವ್ಮೆಂಟ್ಸ್ ಅಲ್ಲಿ ಇದಕ್ಕೆ ಚೆನ್ನಾಗಿದೆ. ಅದ್ ಬಿಟ್ಟು ಏನಾದ್ರು ಅಚೀವ್ಮೆಂಟ್ಸ್ ವೈಸ್ ಅಲ್ಲಿ ಮಾಡ್ತವ್ರೆ, ದುಡ್ಡು ಮಾಡ್ತವ್ರು ಅವರು, ನಮಗೆ ಗೊತ್ತಾಗ್ತಾ ಇಲ್ಲ. ದುಡ್ಡೆಲ್ಲ ಕೊಡ್ರಿ ಸ್ವಲ್ಪ ಬೇರೆ ನಿಮ್ ಸಬ್ಸ್ಕ್ರೈಬರ್ಸ್ಗೆ. ಒಂದ್ ನಿಮಿಷ ರೀ, ನೆಕ್ಸ್ಟ್ ಇಯರ್ ಈ ಟೈಮ್ ಅಷ್ಟೊತ್ತಿಗೆ ದುಡ್ಡು ಮಾಡ್ತೀವಿ. ಎಷ್ಟು ಮಾಡ್ಬೇಕು ಅಂತ ನೀವು ಅನ್ಕೊಂತೀರಾ? ಇದು ಜಸ್ಟ್ ಫಿಗರ್. ನೀವ್ ಎಷ್ಟು ಮಾಡ್ಬೇಕು? ನಾನು ಇಷ್ಟ, ನೀವು ಮನ್ಸಾರ ಎಷ್ಟು ಹೇಳಿದ್ರೆ ಅಷ್ಟು ಮಾಡ್ತೀನಿ. ಇದನ್ನ ನಾನ್ ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೀರಿಯಸ್ ಆಗಿ ಸೀರಿಯಸ್ ಆಗಿ ಹೇಳ್ತಿರೋದು. ಎಷ್ಟು ಕೋಟಿ ಹೇಳು? 100 CR. ಓ 100 ಕೋಟಿ ಇಲ್ಲಿ ಆಶೀರ್ವಾದ ಬಂದ್ರು ಬಂತು. ಅಲ್ಲ, ಬರುತ್ತೆ. ಸರಿ, ನೀವು ಸುಮ್ಮನೆ ಒಂದು ಹೇಳಿ ಆಯ್ತಾ? ನೆಕ್ಸ್ಟ್ ವರ್ಷ ವಿನಯ್ ನೀವು ಇಷ್ಟು ದುಡ್ಡು ಮಾಡಿ, ಎಷ್ಟು? 7 ಕೋಟಿ 7 ಕೋಟಿ ಅಷ್ಟೇ. ನಾನು ಒಂದ್ ತಿಂಗಳಲ್ಲಿ ಮಾಡ್ಲಿ. ಎಷ್ಟು? 10 ಇಲ್ಲಿ ಯಾರು ಜಾಸ್ತಿ ಹೇಳ್ತಾರೆ ಅದನ್ನ ನಾನು ತಗೊಳ್ತೀನಿ. ಫಸ್ಟ್ ಹೇಳಿದ್ ತಗೊಳ್ತೀನಪ್ಪ. 100 ಅನ್ನೋದು ಅದೇ ಚೆನ್ನಾಗಿದೆ. 100 CR ಆಗ್ಲಿ. 10 ಸಾಕು. 10 ಸಾಕು ಅನ್ಬೇಡಿ, ಇವತ್ತೇ ಕಲಿತಾ ಇದೀರಾ. 100 ಹೇಳ್ತಿದ್ದಾರೆ 10 ಬೇಕು. 10 ಬೇಕು, 100 ಅದೇ ಫುಲ್ ಖುಷಿ. ನಾನು ನೆನ್ಪಿಟ್ಕೊಂಡಿರ್ತೀನಿ. ಬಂದ್ರೆ ನಮ್ಗೆ 50,000 ಕೊಡಪ್ಪ. 50,000 ನಾನು ಇನ್ಸ್ಟಾದಲ್ಲಿ ಇದೀನಿ, ಬಂದ್ರೆ ಪಿಕ್ ಮಾಡ್ಬೇಕು. ಸಂಗೀತ ಬೇಬಿ 27 ಅಂತ ಇದೀನಿ. ಬಂದ್ರೆ ನೆಕ್ಸ್ಟ್ ಇಯರ್ ನಾನು ಪಕ್ಕಾ ಪಿಕ್ ಮಾಡ್ತೀನಿ ಬ್ರೋ. ಬಂತ ಅವ್ನು 50K ಹಾಕಿ. ಸೀರಿಯಸ್ ಆಗಿ 50K ನಾನ್ ಕೊಡಿಸ್ತೀನಿ. ಓಕೆ, ನಾನು ನಿಜ ಹೇಳ್ತಾ ಇದ್ದೀನಿ. 10 ಪೋರ್ಟಲ್ 10 7 o'clock ನಾನು 10ಗೆ, ಸೊ 2026ಗೆ 10 ಕ್ರೋಸ್ ಮಾಡಿರ್ತೀನಿ. ದೇವ್ರೆ ಇವಾಗಿಂದನೇ ಬೇಡಕ್ಕೆ ಬೇಡ್ಕೊಳ್ಳಿ. ನೋಡಿ, ದಿಸ್ ಇಸ್ ಆಲ್ ಹ್ಯೂಜ್ ಬ್ಲೆಸ್ಸಿಂಗ್ಸ್ ನಿಮಗೆ ಬಂದಿರೋದಲ್ವಾ? ಒಂದು ಪಾರ್ಟಿ ಹಿಂಗೆ ನಾನು ನಿಮ್ಗೆ 50,000 ಕೊಡ್ತೀನಿ. ಇದೇ ಜಾಗದಲ್ಲಿ ಕೊಡ್ತೀವಿ. ಇದೇ ಜಾಗದಲ್ಲಿ ಪಾರ್ಟಿ ನಮ್ಗೆ ಅದೇ ಇದೆ ಅಂತ. ಓಕೆ 10 ಕ್ರೋರ್ ಮಾಡ್ತೀನಿ, 50,000 ನಿಮಗೆ ಕ್ಯಾಶ್ ಕೊಡ್ತೀನಿ, ಇಲ್ಲಿ ಪಾರ್ಟಿ ಕೊಡ್ತೀನಿ. ನೀವು ಅಪ್ಲೋಡ್ ಮಾಡ್ತೀರಲ್ಲ ನಿಮ್ಮ ಹೆಸರೇನು? ವಿಸ್ಮಯ. ನಾನು ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಬಾಯ್, ಟೇಕ್ ಕೇರ್. ಹಾಗೆ ವಿನಯ್ಗೆ ಬಾಯ್ ಹೇಳ್ತಾ ನಾನು ಚಂದು ಒಂದು ಪೇಸ್ಟ್ರಿ ಆರ್ಡರ್ ಮಾಡಿಕೊಂಡು ತಿಂದು ಆಚೆ ಬಂದ್ವಿ. ನಾನಂತೂ ಇವತ್ತೆಷ್ಟು ಎನರ್ಜೆಟಿಕ್ ಆಗಿದ್ದೆ ಅಂದರೆ, ಯಾರಾದರೂ ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್, ಶ್ರೀಕೃಷ್ಣನ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಭಾಗವತ ಬಗ್ಗೆ ಮಾತಾಡು ಅಂದರೆ ಓಲ್ ಡೇ ಮಾತಾಡ್ತೀನಿ ಅನಿಸುತ್ತೆ. ಖುಷಿ ಅನಿಸ್ತಿತ್ತು ನನಗೆಲ್ಲ ರೀಕಾಲ್ ಮಾಡ್ಕೊಂಡಿದ್ದು. ಸೊ ಹಾಗೆ ಚಂದುಗೆ ಬಾಯ್ ಹೇಳ್ತಾ ನಾನು ಅಲ್ಲೇ ಲೇಕ್ ಸೈಡಲ್ಲೇ ಇದ್ದೆ. ದಿವಾಲಿ ಹತ್ರ ಬಂತಲ್ಲ, ಲೈಟಿಂಗ್ಸ್ ಎಲ್ಲ ತುಂಬ ಚೆಂದ ಮಾಡಿದ್ದಾರೆ. ನೋಡ್ಬೋದು, ಯಾರಾದರೂ ಒರೈನ್ಗೆ ಬರೋ ಪ್ಲ್ಯಾನ್ ಇದ್ದರೆ ನೋಡಿ, ಈವ್ನಿಂಗ್ ಟೈಮಲ್ಲಿ ಬನ್ನಿ, ಲೈಟಿಂಗ್ಸ್ ಎಂಜಾಯ್ ಮಾಡ್ತೀರಾ. ಹಾಗೆ ಬ್ಯೂಟಿಫುಲ್ ಆಗಿತ್ತು. ಇಟ್ ವಾಸ್ ಎ ರಿಯಲಿ ಪ್ರೊಡಕ್ಟಿವ್ ಡೇ ಅಂತ ಹೇಳ್ತಾ, ಥ್ಯಾಂಕ್ ಯು ಯೂನಿವರ್ಸ್.